ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಬಾಳಕದ ಮೆಣಸಿನಕಾಯಿ ಅಥವಾ ಮಜ್ಜಿಗೆ ಮೆಣಸಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮಮತಾ ರಾಣಿ ಅನ್ನೋರು ನನಗೆ ಕಾಮೆಂಟ್ನಲ್ಲಿ ಕೇಳಿದರು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬಾಳಕದ ಮೆಣಸಿನಕಾಯಿ ಮಾಡಲು ಬೇಕಾದಂತಹ ಸಾಮಗ್ರಿಗಳು, ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ, 2 ಟೀ ಸ್ಪೂನ್ ಅಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ, 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಎಲ್ಲ ಅಳತೆ ಹೇಳಿರೋದು ಒಂದು 15 ಮೆಣಸಿನಕಾಯಿಗೆ ಮಾತ್ರ ಅಳತೆ ಹೇಳಿರೋದು. ಈಗ ಮೊದಲಿಗೆ ಇವುಗಳನ್ನ ಮಧ್ಯೆ ಒಂದು ಸೀಳ್ಕೊಳ್ಬೇಕಾಗತ್ತೆ ಒಂದು ಚಾಕುವಿನ ಸಹಾಯದಿಂದ. ನೋಡಿ, ಈ ತರ ಮಧ್ಯೆ ಒಂದು ಸ್ವಲ್ಪ ಸೀಳಿಸ್ಬಿಟ್ರೆ ಉಪ್ಪು ಮತ್ತೆ ಅದೆಲ್ಲ ಜೀರಿಗೆ ಪುಡಿ ಅದೆಲ್ಲ ಚೆನ್ನಾಗಿ ಇದರಲ್ಲಿ ಹೋಗಿ ರುಚಿ ಕೊಡತ್ತೆ. ಈಗ ಎಲ್ಲಾನು ಇದೇ ತರ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಜಾರ್ಗೆ ನಾನು ಈಗ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ ಜೀರಿಗೆ, ಮೆಂತ್ಯ ಕಾಳು ಮತ್ತೆ ಸಬ್ಬಕ್ಕಿ ಸೊಪ್ಪು ಕೂಡ ನಾನು ಸಬ್ಬಕ್ಕಿ ಕಾಳನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಬೇಗ ನುಣ್ಣಗೆ ಪುಡಿ ಆಗತ್ತೆ ಅಂತ ನಾನು ಒಂಚೂರು ಬೆಚ್ಚ ಮಾಡ್ಕೊಂಡಿದ್ದೀನಿ. ಈಗ 3 ಮಿಕ್ಸಿ ಮಾಡ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ. ರುಚಿಗೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಬಿಡ್ತೀನಿ, ಅಂದ್ರೆ ಬೇಗ ಸಣ್ಣ ಆಗಿರ್ತದೆ, ಪುಡಿ ತರ ಆಗತ್ತೆ. ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಈಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಮೆಣಸಿನಕಾಯಿನ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ. ಆದಷ್ಟು ನಾವು ಇದನ್ನ ಮಜ್ಜಿಗೆಯಲ್ಲಿ ಇಡ್ಬೇಕಲ್ವಾ, ನಾವು ಇಂಡಾಲ್ಯೂಮಿನ್ ಪಾತ್ರೆಗಳನ್ನಾಗ್ಲಿ ಅಥವಾ ಸ್ಟೀಲ್ ಪಾತ್ರೆಗಳನ್ನಾಗ್ಲಿ ಬಳಸೋದು ಸೂಕ್ತವಲ್ಲ. ಒಂದು ಪ್ಲಾಸ್ಟಿಕ್ ಬೌಲ್ ನಲ್ಲಿ ಆದ್ರೆ ಒಳ್ಳೆಯದು. ನಾನಿಲ್ಲಿ 1 ಲೋಟದಷ್ಟು ಮಜ್ಜಿಗೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಮಜ್ಜಿಗೆನ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ನೀರಿನಲ್ಲಿ ನಾವು ಇದನ್ನ ಮಾಡ್ಕೊಳ್ಬೇಕಾಗತ್ತೆ. ಮಜ್ಜಿಗೆನ ಕಡ್ದ್ಬಿಟ್ಟು, ಮೊಸರನ್ನ ಕಡ್ದ್ಬಿಟ್ಟು ಮಜ್ಜಿಗೆ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನ ನಾನೀಗ ನೈಟ್ ಈ ತರ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಜ್ಜಿಗೆಯಲ್ಲಿ ಇದನ್ನ ಇಡ್ತಾ ಇದ್ದೀನಿ. ಹಾಗೆ ಮಾಡೋದ್ರಿಂದ ನಾವು ರಾತ್ರಿ ಹೊತ್ತು ಇದನ್ನ ಮಜ್ಜಿಗೆಯಲ್ಲಿ ಇಟ್ಟು ಆ ನಂತರ ಬೆಳಿಗ್ಗೆ ನಾವು ಇದನ್ನ ತೆಗೆದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಆಗ್ಲಿ ಅಥವಾ ಒಂದು ದೊಡ್ಡ ತಟ್ಟೆ ಮೇಲೆ ಆಗ್ಲಿ ಹರಡಿ ಬಿಸಿಲಿಗೆ ಒಣಗಿಸ್ಬೋದು. ಇದೇ ತರ ನಾವು 3 ರಿಂದ 4 ದಿನದವರೆಗೂ ಮಾಡ್ಬೇಕು. ಒಂದೇ ಸಲಕ್ಕೆ ಇದು ಮಜ್ಜಿಗೆ ಎಲ್ಲ ಹೀರ್ಕೊಳ್ಳಲ್ಲ. ಒಂದು 3-4 ದಿನದವರೆಗೂ ಬಿಸಿಲಿಗೆ ಇಡೋದು. ಆ ನಂತರ ಮತ್ತು ಇದೇ ಪಾತ್ರೆಗೆ ನಾವು ಹಾಕೊಂಡ್ಬಿಡ್ಬೇಕು ಮೆಣಸಿನಕಾಯಿನ. ಈ ರೀತಿ ಒಂದು 4 ದಿನದವರೆಗೂ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಪುಡಿ ಮಾಡುವಾಗ ಕೂಡ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗೂ ಕೂಡ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ, ಕಡಿಮೆ ಅನ್ಸಿದೆ. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ನ ಮುಚ್ಚಿ ಹಾಗೆ ಇಟ್ಬಿಡೋಣ. ಮಾರನೇ ದಿನ ಬೆಳಿಗ್ಗೆ ನಾವು ಇದನ್ನ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಒಣಗಕ್ಕೆ ಇಡೋಣ. ಈಗ ರಾತ್ರಿನ ನಾನು ಮಜ್ಜಿಗೆಯಲ್ಲಿ ನೆನೆಸಿಟ್ಟಿದ್ದೆ ಮೆಣಸಿನಕಾಯಿನ. ಈಗ ಮಾರನೇ ದಿನ ಬೆಳಿಗ್ಗೆ ನಾನು ಈಗ ಬಿಸಿಲಿಗೆ ಒಣ ಹಾಕ್ಬೇಕಲ್ವಾ, ಅದಕ್ಕೆ ಈಗ ಈ ಮಜ್ಜಿಗೆನ ಬಿಟ್ಟು ಈ ಮೆಣಸಿನಕಾಯಿನ ಮಾತ್ರ ತಗೊಳ್ತಾ ಇದ್ದೀನಿ. ಮೆಣಸಿನಕಾಯಿನ ತಗೊಂಡ್ಬಿಟ್ಟು ನಾನು ಪ್ಲೇಟ್ಗೆ ನೀಟಾಗಿ ಇವನ್ನ ಜೋಡಿಸ್ಕೊಂಡ್ಬಿಟ್ಟು ಈಗ ಈ ತರ ಬಿಸಿಲಿಗೆ ಹೀಗೆ ಇಟ್ಕೊಂಡ್ಬಿಟ್ಟು ಬಿಸಿಲಿಗೆ ಒಣ ಹಾಕೋಣ. ಇದನ್ನ ಮತ್ತೆ ಸಾಯಂಕಾಲ ನಾವೇನ್ ಮಾಡೋಣ, ಈ ಮೆಣಸಿನಕಾಯಿನ ಮತ್ತೆ ಇದೇ ಮಜ್ಜಿಗೆಗೆ ಹಾಕೋಬೇಕಾಗತ್ತೆ. ಈ ಇದರಲ್ಲಿರೋ ಮಜ್ಜಿಗೆ ಎಲ್ಲ ಖಾಲಿ ಆಗೋವರೆಗೂ ನಾವು ಡೈಲಿ ಬಿಸಿಲಿಗೆ ಒಣ ಹಾಕಬೇಕು. ಮತ್ತೆ ನಾವು ಇದೇ ಮಜ್ಜಿಗೆಯಲ್ಲೇ ನಾವು ಮೆಣಸಿನಕಾಯಿನ ಹಾಕಬೇಕು. ಈಗ ಮಾಡೋದ್ರಿಂದ ಅದೆಲ್ಲ ಮಜ್ಜಿಗೆ ಮತ್ತೆ ಸಬ್ಬಕ್ಕಿ, ಜೀರಿಗೆ ಅದೆಲ್ಲ ಹೀರ್ಕೊಂಡ್ಬಿಡುತ್ತೆ ಮೆಣಸಿನಕಾಯಿಗೆ. ಈ ರೀತಿ ನಾವು ಇದು ಕಂಪ್ಲೀಟ್ ಆಗಿ ಮಜ್ಜಿಗೆ ಖಾಲಿ ಆಗೋವರೆಗೂ ಒಂದು 3 ರಿಂದ 4 ದಿನದವರೆಗೂ ಹೀಗೆ ಮಾಡಬೇಕು. ನಾನು ಅದು ಕಂಪ್ಲೀಟ್ ಆಗಿ ಒಣಗಿದ್ಮೇಲೆ ನಿಮ್ಗೆ ಅದು ಬಾಳಕದ ಮೆಣಸಿನಕಾಯಿ ಹೇಗಾಗಿದೆ ಅಂತ ತೋರಿಸ್ತೀನಿ. ಈಗ ನಾನು ಈ ಬಾಳಕದ ಮೆಣಸಿನಕಾಯಿನ ಒಂದು 3-4 ದಿನದವರೆಗೂ ಒಣಗಿಸಿಟ್ಕೊಂಡಿದ್ದೆ. ಈಗ ನಿಮಗೆ ನೋಡಿ ಹೀಗಾಗಿದೆ. ಎಲ್ಲ ಸಬ್ಬಕ್ಕಿ ಮತ್ತೆ ಮಸಾಲೆ ಪದಾರ್ಥಗಳೆಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ನಾನು ಅದೇ ತರ ಬೆಂಡೆಕಾಯಿನಿಂದನೂ ಕೂಡ ಸೇಮ್ ನಾನು ನಿಮ್ಗೇನು ತೋರಿಸಿದ್ನಲ್ಲ ಅದೇ ತರ ಬೆಂಡೆಕಾಯಿನಿಂದನೂ ಕೂಡ ಅದೇ ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಕರೆದ್ಬಿಟ್ಟು ಹೇಗಾಗಿದೆ ಅಂತ ತೋರಿಸ್ತೀನಿ. ಈಗ ಎಣ್ಣೆ ಕಾದಿದೆ, ನಾನು ಇವುಗಳನ್ನ ಬಿಡ್ತಾ ಇದ್ದೀನಿ ಎಣ್ಣೆಯಲ್ಲಿ. ಇದು ಬೇಗ ಫ್ರೈ ಆಗಿಬಿಡುತ್ತೆ, ತೆಗೆದ್ಬಿಡ್ಬೇಕು ಬೇಗ. ಮತ್ತೆ ಎಣ್ಣೆಯಲ್ಲಿ ಕರೆದಾಗ ಘಮ್ ಅಂತ ಸ್ಮೆಲ್ ಬರುತ್ತೆ. ನೋಡಿ, ಈ ತರ ಕರೆದಿದ್ದೀನಿ.
ಜೀರಿಗೆ ಮೆಂತೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದು ವಾಸನೆ ಎಣ್ಣೆಲಿ ಕರೆದಾಗ. ಈಗ ಅದೇ ಥರ ಬೆಂಡೆಕಾಯಿನೂ ಕೂಡ ಕರಿತಾ ಇದ್ದೀನಿ ನೋಡಿ. ಸಬ್ಬಕ್ಕಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬೇಕಿದ್ರೆ ಇದನ್ನ ನಾವೇನು ಮಧ್ಯೆ ಸೀಳಿರ್ತೀವಲ್ಲ ಮೆಣಸಿನ್ಕಾಯಿ, ಅದನ್ನ ಅದ್ರ ಮಧ್ಯೆನ ಹಾಕೋಬೋದು, ಮಧ್ಯೆನ ತುಂಬ್ಕೋಬೋದು. ಇದನ್ನ ನಾನಿಲ್ಲಿ ಹಾಗೆ ಮಾಡಿಲ್ಲ, ಮೊಸರಿನ ಜೊತೆನೇ ಹಾಕ್ಬಿಟ್ಟಿದ್ದೀನಿ. ಅದು ಕೂಡ ಎಲ್ಲ ಮೆಣಸಿನ್ಕಾಯಿಗಾಗಲಿ ಬೆಂಡೆಕಾಯಿಗಾಗಲಿ ಹತ್ಕೊಂಡ್ಬಿಟ್ಟಿರುತ್ತೆ ಅದೆಲ್ಲ ನಾನು ಹಾಕಿರೋ ಮಸಾಲೆ ಪದಾರ್ಥಗಳು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಮೆಣಸಿನ್ಕಾಯಿ ಬಾಳ್ಕನ ಕರೆದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮೊಸರನ್ನ ಜೊತೆ ಅಥವಾ ಹಬ್ಬಗಳ ಸಂದರ್ಭಗಳಲ್ಲಿ ನಾವು ಈ ಥರ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಬಾಳ್ಕದ ಮೆಣಸಿನ್ಕಾಯಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ಮಾಡಿರೋ ಒಂದು ಮೆಥಡ್ನ ನಿಮಗೆ ತಿಳಿಸಿದ್ದೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನೀವೇನಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮಸ್ಕಾರ, ಧನ್ಯವಾದಗಳು.